ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಹುಬ್ಬಳ್ಳಿಯಲ್ಲಿರುವ ಮೀನ್ ಮಾರ್ಕೆಟ್ಗೆ ಬಂದಿದ್ದೇನೆ. ಮೀನ್ ಮಾರ್ಕೆಟ್ ಯಾವ ತರ ಇದೆ ಅನ್ನೋ ತೋರಿಸ್ತೇನೆ. ಹುಬ್ಬಳ್ಳಿಯಲ್ಲಿ ಭಾಳ ಫೇಮಸ್ ಐತಿ, ಹೋಲ್ಸೇಲ್ ಮಾರ್ಕೆಟ್ ಐತಿ. ಇವಾಗ ಮೀನ್ ಮಾರ್ಕೆಟ್ಗೆ ಎಂಟ್ರಿ ಆಗಿದ್ದೀವಿ. ಇವಾಗ ಒಳಗಡೆ ಹೋಗೋಣ. ಇವಾಗ ನೀವು ನೋಡ್ತಾ ಇದ್ದೀರಿ, ಇದು ಗಣೇಶ್ ಪೇಟ್ ಇದೆ. ಗಣೇಶ್ ಪೇಟಲ್ಲಿರೋ ಮೀನ್ ಮಾರ್ಕೆಟ್ ಇವತ್ತು ಸಂಡೇ ಐತಿ. ಸಂಡೇ ಹೆವಿ ರಶ್ ಇರ್ತೈತಿ. ಜನ ಭಾಳ ಮೀನಾ ತೊಗೊಳಕ್ ಬಂದಿರ್ತಾರೆ. ಆಲ್ಮೋಸ್ಟ್ ಆಲ್ ಸುತ್ತಮುತ್ತ ಹುಬ್ಬಳ್ಳಿ ಧಾರವಾಡ ಏನೈತಿ ಇಲ್ಲಿಂದನೇ ಸಪ್ಲೈ ಆಗ್ತೈತಿ ಮೀನಾ. ನೀವು ನೋಡ್ತಾ ಇದ್ದೀರಿ ಫ್ರೆಂಡ್ಸ್. ಇವತ್ತಿನ ಮಾರ್ಕೆಟ್ ಒಳಗಡೆ ಮೀನು ಏನ್ ರೇಟ್ ಐತೆ ಅನ್ನೋದು ಅವ್ರ ಕೇಳೋಣ ಅಂತ. ಯಾವ್ದೇ ಮೀನು ಎಷ್ಟಕ್ಕೆ ಸೇಲ್ ಆಗತೈತಿ, ಇವತ್ತು ಏನ್ ರೇಟ್ ಫಿಕ್ಸ್ ಮಾಡಿದಾರೆ ಮಾರ್ಕೆಟ್ ಒಳಗೆ, ಇವತ್ತು ಅವ್ರನ್ನ ಮಾತಾಡ್ಸೋಣ. ಇವಾಗ ಸರ್, ಇವತ್ತಿನ ಮಾರ್ಕೆಟ್ ಅಲ್ಲಿ ಮೀನ್ ರೇಟ್ ಯಾವ ತರ ಇದೆ? ತರ ಇದೆ ಅಂದ್ರೆ ಸರ್, ಫ್ರಾನ್ಸ್ ಇದೆ 550 kg ಇದೆ. 100 kg ಸೇಲ್ ಆಗಿದೆ ಸರ್. ಇನ್ನು ಚೆನ್ನಾಗಿದೆ ಸೇಲ್ ಇದೆ ಮಾರ್ಕೆಟ್ ನಲ್ಲಿ ಸರ್. ಮತ್ತೆ ಯಾವ್ದು ಇದೆ? ಮತ್ ಸರ್ ಬಿಡಂಜಿ ಇದೆ ಸರ್. ಬಿಡಂಜಿ ಇದೆ 320 kg ಸರ್. ಚೆನ್ನಾಗಿದೆ ಸರ್, ಫ್ರೆಶ್ ಇದೆ. ಓಕೆ, ಯಾವ ಬಂದಿದೆ ಸರ್ ಮೀನು? ಈ ಮುಂಜಾನೆ ಬಂದಿದೆ ಸರ್. ಎಲ್ಲಿಂದ ಬರುತ್ತೆ ಸರ್? ಕಾರವಾರ ಸರ್. ಕಾರವಾರ ಸರ್. ಮತ್ತೆ ಯಾವ್ದು ಇದೆ? ಮತ್ತಿದೆ ಸರ್, ಟೋಲಿ ಇದೆ. ಟೋಲಿ ಇದೆ ಸರ್. ಇದು ಚೆನ್ನಾಗಿದೆ ಸರ್, ಮುಳ್ಳುಗಳು ಏನು ಬರಲ್ಲ. ಮೀನು ಫ್ರೆಶ್ ಇರ್ತಿದೆ ಸರ್. ಓಕೆ, ಮತ್ತೆ ಪಾಪ್ಲೆಟ್ ಇದೆ ಸರ್. ಸರ್ ಟೋಲಿ ಹೆಂಗಿದೆ? ಟೋಲಿ 250 kg ಇದೆ. 250 kg. ಪಾಪ್ಲೆಟ್ ಇದೆ ಸರ್ 350 kg ಸರ್. 350 kg. ಓಕೆ, ಮತ್ತೆ ಬೇರೆ ಯಾವ್ದು? ಮತ್ತಿದೆ ಸರ್, ಬಾಂಗ್ಡಾ ಇದೆ ಸರ್. ಬಾಂಗ್ಡಾ ಇವತ್ತಿನ ರೇಟ್ ಏನಿದೆ? ಬಾಂಗ್ಡಾ 200 ಇದೆ ಸರ್, ಚೆನ್ನಾಗಿದೆ. ಬಾಂಗ್ಡಾ ಫ್ರೆಶ್ ಇದೆ. ಬಾಂಗ್ಡಾ 200. ಹಾ ಸರ್. ಓಕೆ, ಮತ್ತೆ ಬೇರೆ ಯಾವ್ದಿದೆ? ಗ್ರೀನ್ ಟೋಲಿ ಇದೆ ಸರ್. ಟೋಲಿ ಗ್ರೀನ್ ಟೋಲಿ. ಗ್ರೀನ್ ಟೋಲಿ ಸರ್ 320 kg ಇದೆ ಸರ್. ಓಕೆ, ಶೋರ್ಮಾ? ಸುರ್ಮಾ ಇಲ್ಲ ಸರ್ ಇವತ್ತು. ಸುರ್ಮಾ ಇವತ್ತು ಸ್ಟಾಕ್ ಇಲ್ಲ ಸರ್. ಓಕೆ, ಫೈನ್. ಮತ್ತೆ ಬೇರೆ ಸಿರುವಳಿ ಮೀನಾ ಇದೆ ಸರ್. ಸಿರುವಳಿ ಮೀನಾ ಇದೆ ಸರ್, ಚೆನ್ನಾಗಿದೆ. ಯಾವ್ದಿದು? ಸಿರುವಳಿ ಸುರ್ಮಾಗಿನ್ ಚೆನ್ನಾಗಿ ಬರ್ತೈತಿ. ಏನಿದೆ ಪ್ರೈಸ್ ಇದು? 350 ಇದೆ ಸರ್. ಓಕೆ, ಮತ್ತೆ ಬೇರೆ ಮೀನಾ ಇದೆ ಸರ್. ಕಟ್ಲಾ ಇದೆ. ಓಕೆ, ಕಟ್ಲಾ ಹೆಂಗಿದೆ? 160 kg ಸರ್, 160. ಜಾಸ್ತಿ ಜನ ಯಾವ ತಗೊಳ್ಳೋದು? ಜಾಸ್ತಿ ಜನ ಟೋಲಿ ತಗೋತಾರ. ಮಾಡೋ ಸುರ್ಮೈ, ಫ್ರಾನ್ಸ್. ಇದು ಕಟ್ಲಾ ಕಮ್ಮಿ. ಬೇರೆ ಮೀನ ಸಮುದ್ರ ಸೀ ಫಿಶ್ ಜಾಸ್ತಿ. ಓಕೆ, ಮಾರ್ಕೆಟ್ ಹೆಂಗಿದೆ ಇವತ್ತು? ಮಾರ್ಕೆಟ್ ಇವತ್ತು ಚೆನ್ನಾಗಿದೆ ಸರ್, ಸಂಡೇ ಇದೆ ಅಲ್ಲ. ಇವತ್ತು ವ್ಯಾಪಾರ ಆಗೋದು. ಸರ್, ನಿಮ್ ಶಾಪ್ ಎಲ್ಲಿ ಬರುತ್ತೆ ಇದು? ನಮ್ ಶಾಪ್ ಹುಬ್ಳಿ ಗಣೇಶ್ ಪೇಟ್ ನಲ್ಲಿ ಬರ್ತದೆ. ಕುಮಟಾಗರ್ ಅಂಗಡಿ, ಚಿಕನ್ ಅಂಗಡಿ ಮುಂದೆ ಬರ್ತದೆ ಸರ್. ಓಕೆ, ನೀವು ನೋಡ್ತಿದ್ರಿ ಮೀನ್ ಹ್ಯಾಂಗ್ ಕ್ಲೀನ್ ಮಾಡತ್ತಾರಲ್ಲ ಇವಾಗ. ಅಣ್ಣ, ಯಾವ ಪೀಸ್ ಆಗುತ್ತೆ? ಸಾಂಬಾರ್ಗ ಅಥವಾ ಫ್ರೈಗ? ನೀವು ನೋಡ್ತಾ ಇದ್ದೀರಿ ಫಿಶ್ ಫ್ರೈಗೆ ಪೀಸ್ ಕಟಿಂಗ್ ಹೆಂಗೆ ಆಗ್ತಿದೆ ಅನ್ನೋದನ್ನ. ಫ್ರೆಂಡ್ಸ್, ಮೀನ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. ಮೀನ್ ಮಾರ್ಕೆಟ್ ಭಾಳ ಜನ ಬಂದಾರ. ಸಂಡೇ ಹೊತ್ತ ಮೀನ್ ತೊಗೊಳ್ತಿದಾರ. ಇವಾಗ ತೋರಿಸ್ತೇನೆ ನೋಡ. ಮತ್ತೆ ಇನ್ನೊಂದ್ ಕಡೆ ಬಂದಿದ್ದೀನಿ. ಕಟ್ಲಾ ಮೀನಾ, ರೌ ಮೀನಾ 200 ರೂಪಾಯಿ kg. ಫ್ರಾನ್ಸ್ ಐತಿ 500 ರೂಪಾಯಿ. ಜಿಲೇಬಿ ಮೀನಾ ಐತಿ 140 ರೂಪಾಯಿ. ಅದು ರೂಪ್ಚಂದ್ ಐತಿ 160 ರೂಪಾಯಿ. ಅದು ಲಾಸ್ಟ್ ಚುಡಿ ಮೀನಾ 140 ರೂಪಾಯಿ kg. गणेश पेट में रहते हैं, मच्छी की दुकान है। सब फिश है 160 है, 200 है, बांगड़ा है 200, सुरमा है 500, फ्रांस है 500, कटला है 160,
सुरमा जलेबी मीना है 140, टोली मच्छी है 260। आ जाओ गणेश पेट में आप बिलाल फिश अंगड़ी। ಓ ಹಿಂಗೆ ಒಳಗಡೆ ಹೋಗೋಣ. ಭಾಳ ದೊಡ್ಡದೈತಿದ ಹುಬ್ಳಿದ ಫಿಶ್ ಮಾರ್ಕೆಟ್. ತೋರಿಸ್ತೇನೆ ನಿಮ್ಗೆ ಯಾವ್ಯಾವ ಥರ ಇದೆ ಅನ್ನೋದನ್ನ. ಈಗ ನೋಡ್ತಿದ್ರಿ ಈಗ ಫುಲ್ ಎಂಟೈರ್ ಫಿಶ್ ಮಾರ್ಕೆಟ್ ಇದೆ. ಹುಬ್ಳಿ ಎಲ್ಲ ಹೋಟೆಲು ಸುತ್ತಮುತ್ತ ಊರಿಗೆ ಜನ ಇಲ್ಲೇ ಬಂದು ತೊಗೊಳ್ತಾರೆ. ಆಲ್ಮೋಸ್ಟ್ ಆಲ್ ಇವಾಗ ಮುಗಿಯಕ್ಕೆ ಬಂದಿದೆ. ಇವಾಗ 12:30 ಆಗಿದೆ. ಎಲ್ಲ ಜನ ಮಾರ್ನಿಂಗ್ 5 to 7, 5 to 10 ಅಂದರೆ ಹೆವಿ ಕ್ರೌಡ್ ಇರ್ತೈತಿ ಇದು ಮಾರ್ಕೆಟ್ ಒಳಗಡೆ. ಅಷ್ಟು ಫೇಮಸ್ ಇದೆ. ಫ್ರೆಂಡ್ಸ್ ನೀವು ನೋಡತ್ತೀರಿ ಒಣಗಿದ ಮೀನ ಎಲ್ಲ ಇದಾವಿಲ್ಲ. ಬಾಂಗಡೆ ಇದೆ, ಜಿಂಗಿ ಇದೆ, ಬೊಂಬಿಲ್ ಇದೆ, ಗೇಮ್ ಫಿಶ್ ಇದೆ, ಡ್ರೈ ಮೀನ ಇದೆಲ್ಲ ಇಲ್ಲಿ ಕಾಣಿಸ್ತಿರೋದು. ಇನ್ನೂ ಡಿಫ್ರೆಂಟ್ ವೆರೈಟಿ ಮೀನ ಅದಾವ. ಯಾವ್ಯಾವ ಥರ ವೆರೈಟೀಸ್ ಐತೆ ಅನ್ನೋದು ನಾನು ನಿಮಗೆ ಇನ್ನೂ ತೋರಿಸ್ತೇನೆ ಒಳಗಡೆ ಹೋಗಿವಾಗ. ಇವಾಗ ಹಂಗೆ ಮುಂದ್ಗಡೆ ಹೋಗೋಣ. ಮತ್ತು ಯಾವ್ಯಾವ ಮೀನ ಇದಾವ ಮತ್ತು ಯಾವ್ಯಾವ ಶಾಪ್ ಅದಾವ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಭಾಳ ಜನ ಮೀನ ಇಲ್ಲಿಂದನೇ ತೊಗೊಂಡು ಹೋಗೋದು. ಹೋಲ್ಸೇಲ್ ಒಳಗೆ ಇರೋದ್ರಿಂದ ತುಂಬ ಕಡೆ ಸಪ್ಲೈ ಇಲ್ಲಿಂದನೇ ಆಗ್ತೈತೆ. ಆಮೇಲೆ ಬೇರೆ ಬೇರೆ ಊರಿಂದನೂ ಬಂದು ತೊಗೊಂಡು ಹೋಗ್ತಾರೆ. ಆಮೇಲೆ ಹೋಟೆಲ್ಗೆ ಭಾಳ ಸಪ್ಲೈ ಆಗ್ತೈತಿ ಇಲ್ಲಿಂದ. ಯಾಕಂದ್ರೆ ಗಣೇಶ್ ಪೇಟ್ ಹುಬ್ಳಿ ಮಾರ್ಕೆಟ್ ಏನಿದೆಲ್ಲ ಅದಕ್ಕೆ ಭಾಳ ಫೇಮಸ್ ಐತಿದೆ. ಇಲ್ಲೇ ನಿಜಾಮುದ್ದೀನ್ ಅವ್ರ ಅಂತಿದಾರ. 60 ವರ್ಷದಿಂದ ಅವ್ರದ ಮೀನ್ ವ್ಯಾಪಾರ ಮಾಡಕತ್ತಾರ. ಇಲ್ಲಿ ಅವ್ರ ಒಣ ಮೀನನ್ನ ಮಾರತ್ತಾರ. ಅದ್ರ ಪ್ರೈಸ್ ಏನ್ ಅನ್ನೋದು ಹೇಳ್ತೀನಿ. ಭಾಳ ಡಿಫ್ರೆಂಟ್ ಮೀನ್ ಅದಾವ. ನಾನು ಕೆಲವೊಂದನ್ನ ಇವತ್ತ ಕೇಳಿದ್ದೀನಿ ಹೆಸರ, ನಿಮಗೂ ತೋರಿಸ್ತೀನಿ. ಅವ್ರ ಏನೇನ್ ರೇಟ್ ಇದೆ ಇವತ್ತಿನ ಮಾರ್ಕೆಟ್ ಒಳಗಡೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಫ್ರೆಂಡ್ಸ್ ಇವಾಗ ಇದ್ರದ ಮೀನದ ಹೆಸರು ಮತ್ತೆ ರೇಟ್ ಹೇಳ್ತಾರ. ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನೈತೆ ಅನ್ನೋದು ಹೇಳ್ತಾರ. ಅಣ್ಣ ಏನಿದೆ ರೀ ಅಣ್ಣ ಇದು ಸುರ್ಮ ಮೀನಿದು ತಲೆ ಸರ್. ಇದು 500 ರೂಪಾಯಿ ಕೆಜಿ. ಓಕೆ. ಇದು ಮಡೋಸ 500 ರೂಪಾಯಿ ಕೆಜಿ. ಓಕೆ. ಇದು ದೊಡ್ಡ ಚಟ್ಲಿ ಇದು 500 ರೂಪಾಯಿ ಕೆಜಿ. ಓಕೆ. ಇದು ಕಡ್ಡಿ ಮೀನ್ ಅಂತಾರ, ಇದಕ್ಕೆ 500 ರೂಪಾಯಿ ಕೆಜಿ. ಇದು ಮುರಂಗಿ ಅಂತಾರ, ಇದು 500 ರೂಪಾಯಿ ಕೆಜಿ. ಓಕೆ. ಇದು ಸುರ್ಮ ಮೀನ್, ಇದು 500 ರೂಪಾಯಿ ಕೆಜಿ. ಓಕೆ. ಇದು 500 ರೂಪಾಯಿ. ಓಕೆ. ಜಿಂಗಿ ಇದು ಜಿಂಗೆ. ಓಕೆ. ಇದು ಜಿಂಗೆ 500 ರೂಪಾಯಿ ಕೆಜಿ ಸರ್. ಓಕೆ. ಇದು ಬೊಂಬೆಲ್ 800 ರೂಪಾಯಿ ಕೆಜಿ. ಬಾಂಗ್ಡ 25 ರೂಪಾಯಿಗೆ ಒಂದು. ಅಣ್ಣ ಈ ಜಿಂಗಿಗೂ ಈ ಜಿಂಗಿಗೂ ಏನ್ ಡಿಫ್ರೆನ್ಸ್ ಇದೆ? ಸರ್ ಡಿಫ್ರೆನ್ಸ್ ಅಂದ್ರೆ ಕಲರ್ ಡಿಫ್ರೆನ್ಸ್ ಅಂತೆ. ಓಕೆ. ಎಲ್ಲ ಒಂದು. ಓಕೆ. ಅದ ತಿಂದ ಟೇಸ್ಟ್ ಅದು ಬರುದು, ಇದು ಟೇಸ್ಟ್ ತಿಂದ್ರೆ ಅಷ್ಟು ಟೇಸ್ಟ್ ಬರುದು. ಓಕೆ. ಇದು ಕಲರ್ ಬೇರೆ ಇದೆ. ಇದು ಇದೈತೆ, ಇದು ಸ್ವಲ್ಪ ಕಲರ್ನಾಗ ಐತಿ, ಇದು ಬೇರೆ ಇದೆ. ಓಕೆ. ಫಸ್ಟ್ ಅಣ್ಣ ಇದನ್ನ ಯಾವ ತರ ಅಡಿಗೆ ಮಾಡುದು ಅದನ್ನ ಯಾವ ಇದು ಬದ್ನಿಕಾಯಿ ಪಲ್ಯ ಒಳಗೆ ಹಾಕ್ತಾರ. ಇದು ಮತ್ತೆ ಹಸಿ ಟೊಮಾಟೆ ಒಳಗೆ ಹಾಕ್ತಾರು. ಮತ್ತೆ ಅದ ಇದು ಬರ್ತೈತೆ ಅದ್ರಾಗ ಮಾಡ್ತಾರ. ಓಕೆ. ಅಂದ್ರೆ ನಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೋಬಹುದು. ಓಕೆ. 3-4 ಎಷ್ಟು ವರ್ಷ ಇಡಬಹುದು ನಾ ಇದನ್ನ ತಗೊಂಡೋಗಿ? ಇದು 3 ತಿಂಗಳು ಇರ್ಬೋದು. 3 ತಿಂಗಳು ಇಡಬಹುದು. ಅಣ್ಣ ಇಲ್ಲ ಎಲ್ಲಿಂದ ಬರ್ತೈತೆ ಸ್ಟಾಕ್ ಇದು? ಇದು ಕಾರವಾರ, ಬಾಂಬೆಲಿಂದ, ಮಲ್ಪೆಲಿಂದ, ಮಂಗಳೂರ್ಲಿಂದ ಬರ್ತಿದೆ. ಓಕೆ. ಅಣ್ಣ ನಿಮ್ ಶಾಪ್ ಎಲ್ಲಿ ಬರುತ್ತೆ? ನಮ್ ಶಾಪ್ ಇಲ್ಲೇನೈತಿ, ಒಳಗೈತಿ ಮಾರ್ಕೆಟ್. ಗಣೇಶ್ ಪೇಟ್ ಹತ್ರ ಬರುತ್ತೆ. ಬಾಬು ಸುಮಾನಿ ಜಂಡ. ಓಕೆ ಫೈನ್. ಗಣೇಶ್ ಪೇಟ್ ಬಾಬು ಸುಮಾನಿ ಜಂಡ. ಇದು ಬಾಬು ಸುಮಾನಿ ಜಂಡ ಇದು. ಸರಿ ರೀ. ದೇವಸ್ಥಾನ ಐತಿ. ನಾವಿವಾಗ ಮೀನ್ ಮಾರ್ಕೆಟ್ ಅಲ್ಲಿ ಇದ್ದೇವೆ. ಮೀನ್ ಮಾರ್ಕೆಟಿಗೆ ಹೋಗುವಾಗ ಒಬ್ರ ಇಲ್ಲಿ ಕೋಳಿ ಮರಿಗಳನ್ನ ಮಾಡ್ತಿದ್ದ ಬ್ರಾಯ್ಲರ್ 5 ರೂಪಾಯಿಗೆ ಒಂದು ಅಂತವ. ತೋರಿಸ್ತೇನೆ ನಿಮ್ಗೆ ಯಾವ ತರ ಇದೆ ಅನ್ನೋದು. ನೀವೇನಾದ್ರು ಬ್ರಾಯ್ಲರ್ ಸಣ್ಣ ಸಣ್ಣ ಮರಿಗಳನ್ನ ತಗೋಬೇಕಂತ ಇದ್ರೆ ಇಲ್ಲಿ ಬನ್ರಿ. 5 ರೂಪಾಯಿಗೆ ಒಂದು ಇದೆ ಅಂತ. ಅದು ಯಾವ ತರ ಇದೆ ಅನ್ನೋದು ನಾವು ತೋರಿಸ್ತೇನೆ. ಫ್ರೆಂಡ್ಸ್ ಇನ್ನೊಂದು ಖುಷಿ ಏನಪ್ಪಾ ಅಂತಂದ್ರೆ ಪಾಪ ಅವ್ರ ನಿಮ್ಮ ಚಾನಲ್ ನೋಡಿ ಯಾರು ಬರ್ತಾರೋ ಅವ್ರಿಗೆ ಕಡಿಮೆ ಮಾಡ್ಕೊಡ್ತೇನೆ. ನನ್ನ ಹತ್ರ ಭಾಳ ದೊಡ್ಡ ಗುಣ ಅವ್ರಿಗೆ. ನೋಡ್ರಿ ಅವ್ರ ಜೊತೆ ಮಾತಾಡ್ರಿ, ನಾನೇನು ಹೇಳಂಗಿಲ್ಲ. ಬಟ್ ನಾನು ನಿಮಗೆ ತೋರಿಸ್ತೇನೆ ಯಾವ ತರ ಇದೆ ಅನ್ನೋದು. ಅವ್ರ ಹೆಸರು ಆಂಜನೇಯ ಅಂತ. ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಿ ಇದು ಬ್ರಾಯ್ಲರ್ ಮರಿಗಳಿದಾವ. ಫ್ರೆಂಡ್ಸ್ ನೀವು ನೋಡ್ತಿದ್ರಿ ಕಲರ್ ಸೀತಾವಂತ ಕೆಂಪ ಹಳದಿ ಹಸಿರು ಬಿಳಿದ. ಇವಾಗ ನಾವು ಮೀನ್ ಮಾರ್ಕೆಟ್ ಫುಲ್ ಒಳಗಡೆ ಬಂದಿದ್ದೇವೆ. ಇಲ್ಲಿ ದುಕಾನ್ ಯಾವ್ಯಾವ ಥರ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೇನೆ. ಅಂಗಡಿಗಳು ಯಾವ್ಯಾವ ಥರ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೇನೆ. ಮತ್ತು ಇಲ್ಲಿ ಮತ್ತೆ ಯಾವ್ಯಾವ ಮೀನು ಅದಾವ, ಏನು ಸ್ಪೆಷಲ್ ಮೀನುಗಳು ಸಿಗ್ತಾವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಜನ ತುಂಬ ಭಾಳ ಕ್ಯೂ ಅಲ್ಲಿದ್ದಾರೆ. ತೊಗೊಂಡು ಹೋಗಕ್ಕೆ ಕಾಯಕತ್ತಾರ ಇಲ್ಲಿ ಮೀನಾನ. ಫ್ರೆಂಡ್ಸ್ ನೀವು ನೋಡ್ತಿದ್ದೀರಿ ಜನ ಎಲ್ಲ ಮೀನ ತೊಗೊಳಕ್ಕೆ ವೇಟ್ ಮಾಡಕತ್ತಾರ. ಭಾಳ ಮೀನುಗಳಿದಾವೆ ಇಲ್ಲಿ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ನಾವಿವಾಗ ಸಮೀರ್
ಫಿಶ್ ಪಾಯಿಂಟ್ ಅಂಗಡಿ ಬಂದಿದ್ದೇವೆ. ಮೀನ್ ಮಾರ್ಕೆಟ್ ಅಲ್ಲಿ ಇದೆ, ಕಾರ್ನರ್ಗೆ ಬರತ್ತಿದೆ. ಸಮೀರ್ ಅವ್ರಿಗೂ ಮಾತಾಡ್ಸೋಣ, ಅವರಲ್ಲಿ ಯಾವ್ದಾವ್ದು ಮೀನ ಸಿಗ್ತಾವ, ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನೈತೆ ಅನ್ನೋದನ್ನ ಅವ್ರು ಹೇಳ್ತಾರೆ ನಮಗೆ ಇವಾಗ. ಸರ್ ನಿಮ್ಮಲ್ಲಿ ಯಾವ್ದಾವ್ದು ಮೀನ ಸಿಗತ್ತೆ? ನಮ್ ಕಡೆ ಕಟ್ಲಾ ಸಿಗ್ತಿದೆ, ಇದು ಕಟ್ಲಾ ಸರ್. ಓಕೆ ಸರ್, ಎಷ್ಟು ಕೆಜಿ ಬರುತ್ತೆ ಅದು? ಇದು 3 kg 3.5 kg ಬರ್ತದೆ ಸರ್ ಒಂದ್ ಮೀನು. 160 per kg ಸರ್ ಇದು. ಓಕೆ ಓಕೆ. ಮತ್ತೆ ಯಾವ್ದಾವ್ದು ಇದೆ ಮೀನ? ಇದು ಗೌರಿ ಸರ್, 180 ರೂಪಾಯಿ 160 ರೂಪಾಯಿ ಇದು ಕೆಜಿ ಸರ್. ಇದೊಂದು ಸಿಗ್ತೈತಿ. ಮತ್ತೆ ಬೇರೆ ಇದು ಜಿಲೇಬಿ ಸರ್, ಹಾ 140 120 ಸಿಗ್ತದೆ ಇದು. ಓಕೆ. ಮತ್ತೆ ಇದು ಡ್ಯಾಮ್ ಸುರ್ಮ ಸರ್, ಇದು 120 ರೂಪಾಯಿ ಕಿಲೋ. ಓಕೆ. ಇದು ಹಲವಾ ಪಾಪೆಟ್ ಸರ್, ಹಾ ಇದು 160 170 180 ಇರ್ತದೆ ಇದು. ಓಕೆ. ದಿಸ್ ಒನ್ ಇಸ್ ಬಾಂಗ್ಡಾ ಸರ್. ಹಾ ಟುಡೇ ಬಾಂಗ್ಡಾ ಕಾಸ್ಟ್ಲಿ ಸರ್, 180 200 ಹಂಗೈತೆ ಸರ್. ಓಕೆ ಸರ್, ನಿಮ್ಮಲ್ಲಿ ಜಾಸ್ತಿ ಸೇಲ್ ಆಗೋ ಮೀನು ಯಾವುದು ಇದೆ ಸರ್? ಇದು ಕೆರಿ ಮೀನ ಮಾರೋದು ನಾವು. ರಾಹು ಬಂಗಾಳಿ ಮಂದಿ. ಕಾಟ್ಲಾ. ರಾವ್ ಕಟ್ಲಾ. ರಾಹು ಕಾಟ್ಲಾ. ಫ್ರೆಂಡ್ಸ್, ನೀವು ನೋಡಿರ್ತೀರಿ ಎಲ್ಲಾ ಜನ ಮೀನ ತೊಗೊಳಕ್ ಬರಾಕತ್ತಾರ. ये बेंगलुरी अयूब बेंगलुरी कटला है, रहू है, बांगड़ा है, तारली है, सुरमा है, इंसा मच्छी है और सब मच्छी है। देखो कोटाना सब है, पापलेट भी है, पापलेट है। ನೀವು ನೋಡತ್ತೀರಿ ಇವತ್ತು ಫಿಶ್ ಮಾರ್ಕೆಟ್ ಹೇಗಿದೆ ಅನ್ನೋದನ್ನ. ಹೆವಿ ಬಿಸಿ ಇದಾರೆ ಎಲ್ಲರೂ ಇವತ್ತು. ಸಿಕ್ಕಾಪಟ್ಟೆ ಕ್ಲೀನಿಂಗ್ ನಡೀತಿದೆ, ಸಿಕ್ಕಾಪಟ್ಟೆ ಜನ ಬಂದು ಪರ್ಚೇಸ್ ಮಾಡಕತ್ತಾರ. ವೀಕೆಂಡ್ ಸ್ಪೆಷಲ್ ಅಲ್ಲ ಇವತ್ತು. ಮಾರ್ಕೆಟ್ ಒಳಗಡೆ ಒಂದು ಫಿಶ್ ಹೋಟೆಲ್ ಇದೆ, ಅದ್ರ ಹೆಸರು ಮಾಷಾ ಅಲ್ಲಾ ಫಿಶ್ ಹೋಟೆಲ್ ಅಂತ. ಭಾಳ ಅಂದ್ರೆ ಭಾಳ ಕ್ರೌಡ್ ಐತಿ. ಜನ ಇಲ್ಲಿ ಮೀನ ಯಾವ ಥರ ತೊಗೊಂತಾರ ಅಂತಂದ್ರೆ ಪಾರ್ಸಲ್ ತೊಗೊಂಡು ಹೋಗ್ತಾರೆ ಮನೆಗೆ, ಅಷ್ಟು ಫೇಮಸ್ ಐತೆ ಈ ಹೋಟೆಲ್. ಇದೇನು ನೋಡ್ತಿದ್ರಲ್ಲ ಈಗ, ಇದು ಫುಲ್ ಒಳಗಡೆ ಫಿಶ್ ಮಾರ್ಕೆಟ್ ನಮ್ಮ ಹುಬ್ಳಿಗ. ಎಷ್ಟು ಟ್ರಾಫಿಕ್ ಇದೆ ನೋಡ್ರಿ, ಜನ ಎಲ್ಲ ಬಂದು ಇಲ್ಲೇ ತಗೊಳತ್ತಾರ. ಇವತ್ತು ಫುಲ್ ಮಾರ್ಕೆಟ್ ಇರೋದ್ರಿಂದ ಕಾರವಾರದಿಂದ ಬಂದಿದೆ ಅಂತ ಫಿಶ್ ಎಲ್ಲ. ಆಲ್ಮೋಸ್ಟ್ ಅಲ್ಲಿ ಇವಾಗ ಫಿಶ್ ಖಾಲಿ ಆಗಕ್ಕೆ ಬಂದಿದೆ. ನಮಸ್ಕಾರ ಸರ್, ನಮ್ಮ ಹೆಸರು ಸಲೀಮ್. ನಮ್ಮ ಶಾಪ್ ಹೆಸರು RMB. ಈ ಕಡೆ ಮೀನಿದೆ, ಬಾಂಗ್ಡಾ ಮತ್ತು ಫ್ರಾನ್ಸ್ ಮತ್ತು ಕೆರಿ ಮೀನು ಇದೆ ಮತ್ತು ಪಾಪ್ಲೆಟ್ ಮೀನು ಇದೆ. ಎಲ್ಲ ವೆರೈಟೀಸ್ ಮೀನಿದೆ. 31st ಮೀನಿಗೆ ತೊಗೊಂಬಂದಿವಿ ಮೀನು, ಎಲ್ಲ ಒಳ್ಳೆ ಮೀನಿದೆ. ಇವತ್ತು ಭಾಳ ಕಸ್ಟಮರ್ನೂ ಇದೆ, ಸೇಲಿಂಗ್ನು ಚಲೋ ಇದೆ, ಒಳ್ಳೆ ಮೀನಿದೆ. ಹಲೋ ಸರ್, ಮೀನಾ ಐತ್, ಕಟ್ಲಾ ಐತ್, ರವ್ ಐತ್, ಪಾಪ್ಲೆಟ್ ಐತ್ರಿ. 140 ರೂಪಾಯಿ, 160 ರೂಪಾಯಿ ಕಿಲೋ, 160 160 140, ಬಾಂಗ್ಡಾ 180. ಕಟ್ಲಾ ಐತ್, ಪಾಪ್ಲೆಟ್ ಐತ್ರಿ, ರವ್ ಐತ್ರಿ, ಕಟ್ಲಾ ಐತ್ರಿ, ಮೀನಾ ಐತ್ರಿ. ಅಣ್ಣ ಎಲ್ಲಿ ಬರ್ತೈತೆ ನಿಮ್ಮ ಶಾಪ್? ಶಾಪ್ ಇಲ್ಲೇ ಬರ್ತಾರೆ, ಇಲ್ಲಿ ಗಣೇಶ್ ಪೇಟ್. ಓಕೆ, ಅಪೋಸಿಟ್ ಲ್ಯಾಂಡ್ ಮಾರ್ಕ್ ದಾದಾ ಪೀಸ್ ಅಂಗಡಿ. ಓಕೆ, ನೀವು ತಮ್ಮ ಹೆಸರು? ಸುಲೇಮಾನ್. ತಮ್ಮ ಹೆಸರು? ರಫೀಕ್ ಶೇಖ್. ಓಕೆ, ಎವ್ರಿ ಡೇ ಇಲ್ಲೇ ಇರ್ತೀರಿ? ಹೌದು, ಡೈಲಿ ಇಲ್ಲೇ ಇರ್ತೀವಿ ಸರ್. ಓಕೆ ಸರ್. ಬೆಳಗ್ಗೆ 8 ಗಂಟೆಗೆ ಚಾಲು ಆಗ್ತಾರೆ, ರಾತ್ರಿಗೆ 8 ಗಂಟೆಗೆ ಬಂದ್ ಆಗ್ತದೆ ಸರ್. ಅಣ್ಣ ಯಾವ್ದು ಇದೆ? बिलंजी 240. ಹಾ, ಓಕೆ ಫೈನ್. ये काने नगली ಹಾ 450. ಓಕೆ. ये धोड़ी ಹಾ 300. ಓಕೆ. ये रेड स्नैपर ಹಾ 350. ಸೂಪರ್. ಓಕೆ. ये क्रैब ಹಾ 250. ಓಕೆ. ये स्क्विड ಹಾ 300. ಓಕೆ. प्रॉन्स ಹಾ 500. ಓಕೆ. सौंदड़ा ಹಾ 350. ಓಕೆ. बांगड़ा ಹಾ 180. ಪರ್ಫೆಕ್ಟ್. ಇಲ್ಲಿ ಜನ ಏನ್ ಮಾಡ್ತಾರ ಅಂತಂದ್ರ, ಮನೆಯಲ್ಲಿ ಮಾಡೋದಿತ್ತಂತಂದ್ರೆ ಮೀನನ್ನ ಮನೆಗೆ ತಗೊಂಡು ಹೋಗ್ತಾರ. ಇಲ್ಲಪ್ಪ ಅಂತಂದ್ರ ಇಲ್ಲೊಂದು ಮೀನ್ದ ಹೋಟೆಲ್ ಇದೆ, ಅಲ್ಲೇ ತಂದು ಕೊಟ್ರ ಅವ್ರು ಸೂಪರ್ ಆಗಿ ಮೀನ ಮಾಡಿಕೊಡ್ತಾರ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೇನೆ, ಆ ಹೋಟೆಲ್ ಬಗ್ಗೆನೂ ತಿಳಿಸ್ಕೊಡ್ತೇನೆ. ಭಾಳ ಫೇಮಸ್ ಐತೆ ನಮ್ಮ ಹುಬ್ಳಿ ಫಿಶ್ ಮಾರ್ಕೆಟ್ ಒಳಗಡೆ. ಅದ
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅವ್ರ ಬಗ್ಗೆ ವಿಶೇಷವಾಗಿದೆ, ಊಟನೂ ಸೂಪರ್ ಆಗಿ ಮಾಡ್ತಾರೆ. ಅವ್ರದ್ದು ಮೀನದ ಊಟನ ನಾನು ನಿಮ್ಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೇನೆ. ನೀವು ನೋಡ್ತಿದ್ರೆ ಸೂಪರ್ ಆಗಿ ಮೀನಾ ಮಾಡಕತ್ತಾರ. ಕಸ್ಟಮರ್ಸು ವೇಟ್ ಮಾಡಕತ್ತಾರ ಮೀನಾ ತಿನ್ನೋಕೆ. ಅಷ್ಟು ಚಲೋ ಐತೆ. ಈ ಹೋಟೆಲ್ ಭಾಳ ಫೇಮಸ್ ಐತೆ ನಮ್ದು ಫಿಶ್ ಮಾರ್ಕೆಟ್ ಹುಬ್ಳಿ ಒಳಗಡೆ. ಇವತ್ತು ನಾನು ನಿಮ್ಗೆ ಹುಬ್ಳಿ ಮೀನು ಮಾರ್ಕೆಟನ್ನು ತೋರಿಸಿ ಆಯ್ತಾ. ಹುಬ್ಳಿ ಮಾರ್ಕೆಟಲ್ಲಿ ಯಾವುದಾದ್ರು ಮೀನು ಸಿಗ್ತೈತೆ ಅನ್ನೋದನ್ನು ತೋರಿಸಿದ್ದೇನೆ. ರೇಟ್ ಏನಿದೆ ಇವತ್ತಿಂದ ಅನ್ನೋದು ತೋರಿಸಿದ್ದೇನೆ. ಎಂದಿನಂತೆ ಇವತ್ತಿನ ವ್ಲಾಗನ್ನು ಮುಗಿಸೋ ಸಮಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.